ಇದು ಅನಂತ್ ನಾಗ್ ಸರ್ ಈ ಗೆಟಪ್ ಅಲ್ಲಿ ಮಾಡಿದಂತಹ ಪಿಕ್ಚರ್ ಇದೆಯಲ್ಲ, ನಂಗೆ ಸಖತ್ ಇಷ್ಟ ಅದು. ಅನಂತ್ ನಾಗ್ ಸರ್ ಇಸ್ ಅಮೇಸಿಂಗ್ ಇನ್ ದಿಸ್ ಮೂವಿ. ಇವತ್ತು ರಂಗನ ಹಾಗೂ ವಸಿಶ್ರೀ ಅವರ ರಂಗಯ್ಯ ಈ ಹಾಡು ಹೇಗಿತ್ತು ಅಂತ ಕೇಳೋಣ. ವಿ.ಪಿ. ಸರ್. ವಾ 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 ಅದ್ಭುತ. ಅದು ಈ ರೀತಿ ಒಂದು ಪಾತ್ರವನ್ನು ವಹಿಸಿ ಹಾಡನ್ನು ಹಾಡೋದು ಇಟ್ಸ್ ನಾಟ್ ಈಸಿ. ಅದನ್ನು ಬಹಳ ಸುಂದರವಾಗಿ ನೀವು ನಿಭಾಯಿಸಿದ್ರಿ. ಕಡೆನಲ್ಲಿ ಇಲ್ಲಿಗೆ ಬಂದು ನನ್ನ ಹೆಸರು ಕಂಬದ ರಂಗಯ್ಯ ಅದೆಲ್ಲ ಮಾಡಿದ್ದು. ಆಮೇಲೆ ವಸುಶ್ರೀ ಅವರು ಕೂಡ ನಿಮ್ಮೊಂದಿಗೆ ಬಹಳ ಚೆನ್ನಾಗಿ ಸಾಥ್ ಕೊಟ್ರು. ಈ ಪಾತ್ರಕ್ಕೋಸ್ಕರ ನೀವು ಮಿಸಗಿಸಿ ಎಲ್ಲ ತೆಗೆದ್ಬಿಟ್ರಾ? ಹೌದು ಸರ್. ವಾ 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 ಡೆಡಿಕೇಶನ್ ಅಂತ ಹಂಗಿರ್ಬೇಕಣ್ಣ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಂಗಣ್ಣವ್ರೆ. ಏನ್ ರಂಗಣ್ಣವ್ರೆ, ನೀವು ಎಂತ ಅದ್ಭುತವಾದ ಕಲಾವಿದರು ನೀವು. ಔಟ್ಸ್ಟ್ಯಾಂಡಿಂಗ್, ಚಾನ್ಸ್ ಇಲ್ಲ. ನೆಕ್ಸ್ಟ್ ಲೆವೆಲ್. ವಸುಶ್ರೀ ಅವರೇ ಅಮೇಸಿಂಗ್ ಎಕ್ಸ್ಪ್ರೆಷನ್ಸ್, ಅಮೇಸಿಂಗ್ ಸಿಂಗಿಂಗ್. ಓವರ್ ಆಲ್ ಆಕ್ಟ್ ಲೈವ್ ಅಲ್ಲಿ ಒಂದು ಸಿನಿಮಾ ನೋಡ್ದಂಗಿತ್ತು ಸರ್. ಲೈವ್ ಅಲ್ಲಿ ಒಂದು ಸಿನಿಮಾ ನೋಡ್ದಂಗಿತ್ತು. ಮಹಾ ಗುರುಗಳೇ, ಇನ್ನೊಂದು ಹಸ್ತ ಕೊಡಿ ಹಿಂಗೆ ಸರ್. ನಿಮ್ದು ಹಸ್ತ ತನ್ನಿ ಸರ್. ಇದ್ರ ಹೆಸರು ತ್ರಿಹಸ್ತ ಪ್ರಣಾಮ. ಯಾಕೆ ಅಂತ ಕೇಳೋ? ಯಾಕೆ ಸರ್? ನಿನ್ನೊಳಗಿರುವ ಕಲಾವಿದನಿಗೆ ತ್ರಿಹಸ್ತ ಪ್ರಣಾಮ. ಅನ್ವಿತಾ, ಯು ಕಿಲ್ಡ್ ಇಟ್. ತುಂಬಾ ಚೆನ್ನಾಗಿ ಹಾಡಿದೆ ತಾಯಿ, ಬಹಳ ಚೆನ್ನಾಗಿ ಹಾಡಿದೆ. ಅಂಡ್ ನೀನು ನಿನ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ಮಗ. ಯು ಆರ್ ಅಮೇಸಿಂಗ್. ನೀನೊಂದು ಕಂಪ್ಲೀಟ್ ಆರ್ಟಿಸ್ಟ್. ನೀನು ಒಂದೊಂದು ಹಾಡನ್ನು ನೀನು ಆ ಹಾಡು ರೀತಿ ಹಾಡ್ತಾ ಇದೀವಿ. ವೇದಿಕೆ ನೋಡಿದಾಗ ಆ ವಾಯ್ಸ್ ಏನಿದೆಯಲ್ಲ, ಆ ಹಾಡಿದ ಒರಿಜಿನಲ್ ಅದನ್ನ ಸ್ವಲ್ಪ ಕಾಪಿ ಮಾಡಕ್ ಟ್ರೈ ಮಾಡ್ತೀಯಾ. ಅದನ್ನ ಆದಷ್ಟು ಅದರದ್ದು ಏನು ಇಂಗ್ರೀಡಿಯೆಂಟ್ಸ್ ಹೋಗದೆ ಇರೋ ತರ ಈ ಟ್ರೈಸ್ ಅ ಲಾಟ್ ಟು ಕೀಪ್ ದ ಒರಿಜಿನಲ್ ಆಸ್ ಇಟ್ ಈಸ್. ಚೆನ್ನಾಗಿ ಹಾಡಿದೆ, ತುಂಬಾ ಚೆನ್ನಾಗಿ ಹಾಡಿದೆ. ಇಬ್ರು ಆಸ್ ಅ ಸಾಂಗ್ ಅಂತ ನೋಡಿದ್ರೆ ಅಮೇಸಿಂಗ್ ಪರ್ಫಾರ್ಮೆನ್ಸ್. ವೆರಿ ಗುಡ್. ಥ್ಯಾಂಕ್ ಯು ಅರ್ಜುನ್ ಸರ್. ಕೊರಿಯೋಗ್ರಫಿ ಎಲ್ಲ ಹೆಂಗಾಗಿದ್ದು? ಆಕ್ಚುಲಿ ನಾವು ಮೊದಲು ಪ್ಲಾನ್ ಮಾಡಿದ್ದು ಹೀಗೆ ಜಸ್ಟ್ ಮಾತಲ್ಲಿ, ಅಂದ್ರೆ ಹೀಗೆ ಒಂದ್ಸಲ ಈಗ ಸುತ್ತಾಕ್ಬೋದು ಆಮೇಲೆ ಅಷ್ಟೇ ಮಾಡಿದ್ದು. ಜ್ಞಾನೇಶ, ನೀನ್ ಹೇಳು, ಇಬ್ರು ಹೆಂಗ್ ಪ್ರಾಕ್ಟೀಸ್ ಮಾಡ್ತಿದ್ರು ರಾಜಾ? ಅವ್ರು ನಮ್ದು ಚೌಟ್ರಿಯಲ್ಲಿ ಮೇಲ್ಗಡೆ ರೂಮು, ತಳಗಡೆ ಫುಲ್ಲು ಏಕೋ ಹೊಡೆಯುತ್ತೆ. ಏನೋ ಏಕೋ ಏಕೋ ಹೊಡೆಯುತ್ತೆ. ಯಾವಾಗ್ಲೂ ಒಂದ್ ಸರಿ ಬಾಗ್ಲ ಹಾಕೊಂಡನಂದ್ರೆ ಊಟಕ್ಕಷ್ಟೇ ಬಾಗ್ಲ ತೆಗಿತಾನೆ. ಏನ್ ಮಾಡ್ತಿರ್ತಾನೆ ಬಾಗ್ಲ ಹಾಕೊಂಡು? ಅದೇ ಏನು ಗೊತ್ತಿಲ್ಲ. ಆದ್ರೆ ಈ ಸರಿ ಅಂತೂ ಏನು ಪ್ರಾಕ್ಟೀಸ್, ಅಬಾಬಾಬಾಬಾ ಬುಸ್ ಬುಸ್ ಸಂಬದ ಅಂತ. ಆಮೇಲೆ ಅಷ್ಟೇ. ನೀನೇನು ಕೇಳಕ್ ಹೋಗಿಲ್ವಾ ಅವನ ಹತ್ರ ಬಾಗಿಲ್ ತಟ್ಟಿ? ಒಂದ್ಸರಿ ಊಟ ಕರೆಕ್ ಹೋಗಿದ್ದೆ, ಆತ ಬುಸ್ ಬುಸ್ ಅನ್ನೋದ್ ನೋಡಿ ಅದಕ್ಕೆ ನೀವು ತುಂಬಾ ಎಂಜಾಯ್ ಮಾಡ್ತಾ ಇದ್ರಿ ಸರ್. ನಾನು ನಿಂಗೆ ದೊಡ್ಡ ಫ್ಯಾನ್ ಕಣೋ ಇವತ್ತಿಂದ. ಬಟ್ ಆನ್ ಅ ಸೀರಿಯಸ್ ನೋಟ್, ಅಖಿಲ ಅವರೇ, ಕನ್ನಡದಲ್ಲಿ ಹೊಸ ಸೂಪರ್ ಸ್ಟಾರ್ ನೀವು ಆಗ್ತೀರಾ ಅಂತ ಹೇಳ್ತೀನಿ. ಕರೆಕ್ಟ್ ಆಗಿ ಈ ಒಂದು ಇಂಡಸ್ಟ್ರಿಲಿ ನೀವು ಸರಿಯಾದ ಹೆಜ್ಜೆಗಳು, ಸರಿಯಾದ ಮಾರ್ಗದರ್ಶನ, ಸರಿಯಾದ ಪ್ಲಾನಿಂಗು, ಸರಿಯಾದ ಕ್ಯಾಲ್ಕುಲೇಷನ್ ಇದ್ದು ಮುಂದುವರೆದ್ರೆ ನಿಮ್ಮನ್ನು ಯಾರೂ ನಿಲ್ಸಕ್ಕಾಗಲ್ಲ. Thank you so much. All the very best. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಒನ್ ಮೋರ್ ಸೂಪರ್ ಸ್ಟಾರ್ ಆನ್ ಸ್ಟೇಜ್. ಹೌದು, ನಾನು ಸುಮ್ಮನೆ ತಿಳಿದೆ ಕೇಳ್ತೀನಿ, ಸಿನಿಮಾಗಳಲ್ಲಿ ಅಭಿನಯಿಸೋ ಐಡಿಯಾ ಇದೆಯಾ? ಯೋಚನೆ ಮಾಡಬೇಕು, ಗೊತ್ತಿಲ್ಲ. ನೀವು ಹಾಡೋದಕ್ಕೆ ಶುರು ಮಾಡೋಕ್ಕೆ ಮುಂಚೆ ನಾನು ಅರ್ಜುನ್ ಹತ್ರ ಹೇಳ್ತಾ ಇದ್ದೆ, ಒಂದು ಹಾಡು ಪ್ರಯತ್ನ ಪಡಿ ನಿಮ್ಮ ಸ್ಟುಡಿಯೋದಲ್ಲಿ ಅಂದೆ. ಅವರು ಹೌದು ಪ್ರಯತ್ನ ಪಡ್ತೀನಿ ಅಂದರು. ನಾನೊಂದು ಐಡಿಯಾ ಕೊಟ್ಟೆ, ಒಂದು ಒಳ್ಳೆಯ ಹಾಡು ಮಾಡಿ ಆ ಹಾಡನ್ನು ಅವ್ರ ಕೈಯಲ್ಲಿ ಹಾಡಿಸಿ ಚೆನ್ನಾಗಿ ಬಂದರೆ ಆ ನಿರ್ದೇಶಕರಿಗೆ ಆಕೆನೇ ಬಳಸಿ ಅದನ್ನು ಶೂಟ್ ಮಾಡೋದಕ್ಕೆ ಇವು ಸಜೆಸ್ಟ್ ಅಂತ ಕೇಳಿದೆ. ಹೌದಾ, ಒಳ್ಳೆ ಐಡಿಯಾನ ಇದು ಅಂತಂದ್ರು. ಇಂಥದ್ದೇನಾದ್ರೂ ಆಲೋಚನೆಗಳು ಬಂದರೆ ಸಕ್ಸಸ್ ಆಗೋ ದಾರಿ ಕಂಡ್ರೆ ಧೈರ್ಯವಾಗಿ ಮುಂದೆ ಹೋಗ್ಬೋದಲ್ಲ. ಯಾಕೆಂದರೆ ಸಿನಿಮಾ ಅನ್ನೋದು ಆಂಪ್ಲಿಫಿಕೇಶನ್. ಒಂದು ಹಾಡು ಒಳ್ಳೆಯ ಪ್ರದರ್ಶನ ನಿಮ್ಮ ಜೀವನದ 25 ವರ್ಷಕ್ಕೆ ನೆನಪನ್ನು ಕೊಡುತ್ತೆ, ಐಡೆಂಟಿಟಿ ಕೊಡುತ್ತೆ. ಅದರಿಂದ ಅದನ್ನು ತೆಗೆದಾಕ್ಬೇಕಾಗಿಲ್ಲ. ಬಟ್ ನಿನಗೆ ಪರಿಪೂರ್ಣವಾದ ಪ್ರತಿಮೆ ಒಲಿಯುವ ಎಲ್ಲ ಲಕ್ಷಣಗಳಿದೆಯಮ್ಮ. ಸದ್ಯಕ್ಕೆ ಚಾಂಪಿಯನ್ಶಿಪ್ ವೇದಿಕೆಯ ಸಿಂಗಿಂಗ್ ಸ್ಟಾರ್ ಅಖಿಲ. ಥ್ಯಾಂಕ್ ಯು ಸರ್. ರಮ್ಯಾ ಟೀಚರ್ ವೆಲ್ಕಮ್ ಬ್ಯಾಕ್. ಬರ್ಲಿ ಅವರಿಗೆ ಚಪ್ಪಾಳೆ.
ವಾಪಸ್ ಬಂದು ರಮ್ಯಾ ಟೀಚರ್ ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ? ಬಹಳ ಹೆಮ್ಮೆ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಮೊದಲನೇ ಸಲ ನನಗೆ ಈ ಚಾಂಪಿಯನ್ಶಿಪ್ ಆಡಿಷನ್ಸ್ ಕರೆದಾಗ ನನಗೆ ಬರೋಕ್ಕಾಗಲಿಲ್ಲ, ಏನೋ ಅನಿವಾರ್ಯ ಆಯಿತು. ಆ್ಯಂಡ್ ಸ್ಪೆಷಲಿ ಲಕ್ಷ್ಮೀ ನಾಗರಾಜ್ ಮೇಡಮ್ ಅವ್ರ ಹತ್ರ ನನಗೆ ಮೆಂಟರಿಂಗ್ಗೆ ಅವಕಾಶ ಸಿಕ್ಕಿದ್ದು. ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೆಲ್ಕಮ್ ಬ್ಯಾಕ್ ರಮ್ಯಾ ಟೀಚರ್. ಥ್ಯಾಂಕ್ ಯು ಸೋ ಮಚ್. ಈಗ VP ಸರ್, ಗಿಣಿ ಕತೆ ಬಹಳ ಚೆನ್ನಾಗಿತ್ತು. ವೆಲ್ಕಮ್ ರಮ್ಯಾ ಟೀಚರ್ ಅವರೇ. ಬಹಳ ಸಂತೋಷ ತಮ್ಮನ್ನು ನೋಡಿ. ಬಹಳ ವೈಭವವಾಗಿ ಒಂದು ಕಾರ್ಯಕ್ರಮ ನಡೆದು ಬರ್ತಾ ಇದೆ. ಇದರಲ್ಲಿ ಹೊಸ ಹೊಸ ಅಧ್ಯಾಯಗಳನ್ನ ನಿಮ್ಮಂತಹ ಗಾಯಕರೆಲ್ಲ ಬಂದು ಅದರಲ್ಲಿ ಇನ್ನೂ ಹೆಚ್ಚಿನ ಮೆರುಗನ್ನ ಸೇರಿಸ್ತೀರಾ ಅಂತ ನನಗೆ ನಂಬಿಕೆ ಉಂಟು. ಬಹಳ ಚೆನ್ನಾಗಿ ಹಾಡಿದ್ರಿ ಸಾಧ್ವಿನಿ. ವೆರಿ ಗ್ರೇಸ್ಫುಲ್. ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಮೊದಲನೆಯದಾಗಿ ಈ ಹಾಡಿನ ಆಯ್ಕೆ ಫಸ್ಟ್ ಕ್ಲಾಸ್. ಅದಾದ್ಮೇಲೆ ಈ ಹಾಡಿಗೆ ಬೇಕಾದ ಗೆಟಪ್ ಫಸ್ಟ್ ಕ್ಲಾಸ್. ಅದಾದ್ಮೇಲೆ ಸಾಧ್ವಿನಿದು ಮತ್ತೆ ಕಮ್ ಬ್ಯಾಕ್ ಫಸ್ಟ್ ಕ್ಲಾಸ್. ಅದಕ್ಕಿಂತಲೂ ಬೆಸ್ಟ್ ನಮ್ಮ ರಮ್ಯಾ ಟೀಚರ್ ಬ್ಯಾಕ್ ಆಗಿದೆ ನಮಗೆ. ನೀವು ಮುಂಚೆ ಅವತ್ತೊಂದೆರಡು ಸಲ ನಮ್ಮ ಆಟೋದಲ್ಲಿ ಬಂದಾಗ, ಅದೆಲ್ಲ ಮೆಜೆಸ್ಟಿಕ್ ಹೋಗ್ಬೇಕು ಅಂತ ನೀವು ಬಂದಾಗ, ಏನು ನೀವು ಆಟೋಲ್ಲಿ ಕೂತ್ಕೊಂಡು ಅಣ್ಣ ಇದ್ ಕೇಳಿ ಅಕ್ಕ ಇದ್ ಕೇಳಿ ಅಂತ ಏನು ಕವಿತೆಗಳು ಬಿಡ್ತಾ ಇದ್ರೆ, ಇವಾಗ ಎಲ್ಲಿ ಬಿಡಿ ಮರ್ತ್ಬಿಟ್ರ ಕವಿತೆಗಳೆಲ್ಲ? ಪ್ರೀತಿಯ ಹೆಸರೇ ನೀನೆಂತು ಹೃದಯ, ಈ ಹೃದಯದ ಬಡಿತವೇ ನೀ ನನಗೆ ಗೆಳೆಯ, ನನ್ನೀ ಪ್ರೀತಿಗೆ ಕಟ್ಟಲಾಗದು ಬೆಲೆಯ, ಈ ನನ್ನ ಪ್ರೀತಿಯ ನೀ ಒಪ್ಪಿಕೊಳ್ಳುವೆಯ. ವರ್ಣ, ನಿನ್ನ ಕವಿತೆ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿದೆ. ಆದ್ರೂ ಪರವಾಗಿಲ್ಲ, ನಿಮ್ಮಿಂದ ಇನ್ಸ್ಪಿರೇಷನ್ ಆಗಿ ನಾವು ಒಂದೆರಡು ಲೈನ್ ಬರ್ದಿದ್ದೀವಿ. ಪ್ರೀತಿಗಾಗಿ ಹೂವ ಕೊಟ್ಟೆ, ಹೂವಿನಲ್ಲಿ ಹೃದಯ ಇಟ್ಟೆ, ಆ ಹೃದಯದಲ್ಲಿ ಜೀವ ಬಿಟ್ಟೆ, ನಿನ್ನ ಹಿಂದೆ ಅಲೆದು ಅಲಿದು ನಾ ಕೆಟ್ಟೆ, ಆದ್ರೂ ನಾನು ನಿನ್ನ ಹೊಗಳುವೆ ಕಟ್ಟಿ ಕವನಗಳ ಕೋಟೆ. ಹೆಂಗಿದೆ ಅರ್ಜುನ್ ಜನ್ಯಾಜಿ ಈ ಸಮರ್ಪಣೆಯ ರಾಟೆ? ಸಾಧ್ವಿನಿ ಅವರೇ, ನಿಜವಾಗ್ಲೂ ನೀವು ಬಹಳ ಸಾರಿ ಶರದಿ ಅವರೇ, ಯಾಕೆ ಅಲ್ಲ ಸರ್, ಅವಳು ನಿಮ್ಮನ್ನ ಹಂಗ್ ಹೆಸರು ಮಾಡಿಸ್ಬಿಟ್ಲು. ಶರದಿ ಅವರೇ, ಬಟ್ ಸೀರಿಯಸ್ ಆಗಿ ಅಷ್ಟೊಂದು ಆ ಪಾತ್ರದಲ್ಲಿ ಹೋಗಿದ್ದೀರಾ ಅಥವಾ ಸುಮ್ಮನೆ ಮೇಕಪ್ ಇಂದ ನಮಗ್ ಕಾಣ್ತಾ ಇದೆಯಾ? ಮೇಕಪ್ ಇಂದ ಇರ್ಬೋದು, ಇಲ್ದಿದ್ರು ನಾನು ಜಾಸ್ತಿ ಅದ್ರ ಬಗ್ಗೆ ಥಿಂಕ್ ಮಾಡಿದ್ರೆ ನಂಗೆ ಪಕ್ಕಾ ನಗು ಬರುತ್ತೆ. ಓ, ಇಲ್ದ ನಗು ಬಂದ್ಬಿಡತ್ತಾ ನಿಮ್ಗೆ? ಆಕ್ಚುಲಿ ನಾವಿಬ್ರು ನೋಡಿದ್ರೆ ನಾವು ನಗಕ್ಕೆ ಅದಕ್ಕೆ ಒಬ್ಬರೊಬ್ರು ಮುಖ ನೋಡ್ತಾನೆ ಇರ್ಲಿಲ್ಲ ಮಾಡುವಾಗ. ಹೌದಾ? ಈ ಒಂದು ವಿಷಯ ದೆವ್ವಗಳ ಬಗ್ಗೆ ನಮಗ್ ಗೊತ್ತಿರಲಿಲ್ಲ. ಒಬ್ರೊಬ್ರು ಸಿಗ್ತಾ ನಗ್ತಾ ಇರ್ತಾರೆ ಅಂತ, ಬೇರೆಯವ್ರನ್ನೆಲ್ಲ ಅಳಿಸ್ತಾರೆ.